ಜನ್ಮದಿನ ಆದರೂ ಕೂಡ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಬೇಕು, ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಯಾರಾದ್ರೂ ಈಗ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಯಾರಿಗೂ ತೊಂದರೆ ಆಗಬಾರ್ದು ಒಂದು ಫ್ಯಾಮಿಲಿಗೆ ಅನ್ನೋ ಥರ ಹೆಲ್ಮೆಟ್ಗಳು ವಿತರಣೆ ಮಾಡಿದ್ದಾರೆ. ಆಮೇಲೆ ನಮ್ಮ ಸಾಹೇಬರಾದ ಅರವಿಂದ್ ನಿಂಬಾಳಿಜಿ ಅವರು ಜನರ ಸೇವೆಗಳನ್ನು ಮಾಡಬೇಕು, ಆಡಂಬರ ಇಲ್ದಿರ ಕೇಕು ಅವು ಕಟ್ ಮಾಡ್ದಿರ ಮೋಜು ಮಸ್ತಿ ಇಲ್ದಿರ ಆಡಂಬರ ಮಾಡದೆ ಸೇವಾ ಕಾರ್ಯಕ್ರಮಗಳ ಮೂಲಕ ಜನಮನರ ಸೇವೆಯನ್ನು ಮಾಡಬೇಕಂತ ತಿಳಿಸಿರ್ತಾರೆ. ಪ್ರತಿಯೊಬ್ಬರು ಕೂಡ ವರ್ಷಕ್ಕೊಮ್ಮೆ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾರೆ. ಅದರಲ್ಲಿ ವಿವಿಧ ಸೇವಾ ಕಾರ್ಯಗಳ ಮುಖಾಂತರ ಆಚರಿಸಿಕೊಳ್ಳುವಂಥದ್ದು ಒಂದು ವಿಶೇಷವಾಗಿರುತ್ತೆ. ಸಹಜವಾಗಿ ಹುಟ್ಟುಹಬ್ಬ ಅಂತಂದ್ರೆ ಭರ್ಜರಿಯಾದಂತಹ ಪಾರ್ಟಿ ಅಥವಾ ಮೋಜು ಮಸ್ತಿ ಮಾಡುವಂಥದ್ದು ಈ ಹಿಂದೆ ಆ ಒಂದು ಟ್ರೆಂಡ್ ಇತ್ತು. ಈಗ ಆ ಒಂದು ಟ್ರೆಂಡ್ ಬದಲಾಗ್ತಿದೆ. ಹುಟ್ಟುಹಬ್ಬದಂದು ತಮ್ಮ ಕೈಲಾದಂತಹ ಸಹಾಯವನ್ನ ಬಡವರಿಗೋ ಮಧ್ಯಮ ವರ್ಗದವರಿಗೂ ಮಾಡುವಂಥದ್ದು ಅಥವಾ ವಿವಿಧ ಸೇವಾ ಕಾರ್ಯಗಳನ್ನ ಹಮ್ಮಿಕೊಳ್ಳುವ ಮುಖಾಂತರ ಹುಟ್ಟುಹಬ್ಬಗಳನ್ನ ಆಚರಿಸಿಕೊಳ್ಳುವಂತ ಹೊಸ ಟ್ರೆಂಡ್ ಈಗ ಎಲ್ಲೆಡೆಯೂ ಕೂಡ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವರ್ತೂರಿನ ಬಿಜೆಪಿಯ ಮುಖಂಡರಾಗಿರುವಂತ ವರ್ತೂರು ಶ್ರೀಧರ್ ಅವರ ಹುಟ್ಟುಹಬ್ಬವನ್ನ ಯಾರು ದ್ವಿಚಕ್ರ ವಾಹನಗಳಲ್ಲಿ ಚಲಿಸ್ತಾರೋ ಅವರು ಅದೆಷ್ಟೋ ಜನ ಬಡವರಿಗೆ ಒಂದು ಹೆಲ್ಮೆಟ್ ಕೂಡ ಖರೀದಿಸುವಂತ ಶಕ್ತಿ ಇರೋದಿಲ್ಲ. ಅಂತಹವರಿಗೆ ಹೆಲ್ಮೆಟ್ ಗಳನ್ನು ವಿತರಿಸಿ ಆ ಸೇವಾ ಕಾರ್ಯದ ಮುಖಾಂತರ ಹುಟ್ಟುಹಬ್ಬವನ್ನ ಆಯೋಜಿಸಲಾಗಿತ್ತು. ಅವರ ಅಪಾರ ಸಂಖ್ಯೆಯಲ್ಲಿನ ಅಭಿಮಾನಿಗಳು ಬಂದು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು. ಜೊತೆಗೆ ಉಚಿತವಾಗಿ ಹೆಲ್ಮೆಟ್ ಗಳನ್ನು ಕೂಡ ವಿತರಣೆ ಮಾಡಿ ಆ ಮುಖಾಂತರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಒಂದು ಹುಟ್ಟುಹಬ್ಬದಂದು ಯಾರೆಲ್ಲ ಬಂದಿದ್ರು, ಯಾರೆಲ್ಲ ಹೇಗೆಲ್ಲ ವರ್ತೂರು ಶ್ರೀಧರ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಏನು ಇವತ್ತಿನ ದಿವಸ ನಮ್ಮ ಮಹದೇವಪುರ BJP ಮುಖಂಡರು ಮಾಜಿ OBC ಪ್ರಮುಖರಾದಂಥ ನಮ್ಮ BS ಶ್ರೀಧರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಅವರ ಸ್ವಗೃಹದಲ್ಲಿ ಮಾಡ್ಕೊಂಡಿದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚು ಅಧಿಕಾರ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ನಮ್ಮ ಪಕ್ಷದಲ್ಲಿ ಭಾಳ ನಿಷ್ಠಾವಂತರಾಗಿ ಭಾಳ ಶ್ರಮಪಟ್ಟಿದ್ದಾರೆ. ಈ ಭಾಗದಲ್ಲಿ ಈ ವರ್ತೂರು ಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಛಾಪ್ ಮೂಡಿಸಿ ಸಾರ್ವಜನಿಕವಾಗಿ ಭಾಳ ಒಳ್ಳೆಯ ಕೆಲಸಗಳನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ಅರವಿಂದ್ ಲಿಂಬಾವಳಿಯವರ ಮತ್ತು ಈಗಿನ ಶಾಸಕರಾದಂಥ ಮಂಜುಳಾ ಅರವಿಂದ್ ಲಿಂಬಾವಳಿಯವರ ಬೆನ್ನೆಲುಬಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಾವು ಏನೇ ಅವ್ರನ್ನ ಒಂದು ಪಕ್ಷದಡಿಯಲ್ಲಿ ನಾವು ಸುಮಾರು ವರ್ಷದಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ. ಅವರು ಹಿರಿಯ ಮುಖಂಡರು, ಅವ್ರದ್ದೇ ಆದಂಥ ಒಂದು ಚಾರ್ಮ್ ಅಂತ ಹೇಳ್ತೀವಿ. ಆ ಅಡಿನಲ್ಲಿ ಸಾರ್ವಜನಿಕವಾಗಿ ಬಡವರಿಗೆ ಬಗ್ಗರಿಗೆ ಅವರು ಮಾಡುವಂಥ ಸೇವೆಗಳು ಎಲ್ಲ ಒಂದು ದೇವತಾ ಒಂದು ಕಾರ್ಯಗಳಲ್ಲೂ ಸಹ ಅವರು ನಿಷ್ಕ್ರಿಯವಾಗಿ ಭಾಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಈ ಭಾಗದಲ್ಲಿ ಅವ್ರು ಏನೋ ಒಂದು ಆಸೆ ಇಟ್ಕೊಂಡಿದ್ದಾರೆ, ಅದನ್ನು ಆ ದೇವರು ಕಾಪಾಡಲಿ ಅಂತ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರ ಪರವಾಗಿ ಮತ್ತು ನಮ್ಮ ನಾಯಕರಾದಂಥ ಅರವಿಂದ್ ಲಿಂಬಾವಳಿಯವರ ಮತ್ತು ಮಂಜುಳಾ ಅರವಿಂದ್ ಲಿಂಬಾವಳಿಯವರ ಮತ್ತು ನಮ್ಮ ಮಂಡಲಾಧ್ಯಕ್ಷರಾದಂಥ ಶ್ರೀಧರ್ ರೆಡ್ಡಿ ಅವರ ಆಶೀರ್ವಾದದಲ್ಲಿ ಅವರು ಇನ್ನೂ ಹೆಚ್ಚು ಪಕ್ಷಕ್ಕೆ ಸಕ್ರಿಯವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ, ಏನು ಇವತ್ತಿನ ದಿವಸ ಅವ್ರಿಗೆ ಶುಭ ಕೋರೋದಕ್ಕೆ ನಾವೆಲ್ಲ ಅವರು ಸ್ವಗೃಹಕ್ಕೆ ಬಂದು ವಿಶೇಷವಾಗಿ ಜುಲೈ 23ನೇ ತಾರೀಕು ನನ್ನ ಜನ್ಮದಿನ ಅಂದ ಕೂಡಲೇ ಸಮಾಜದಲ್ಲಿ ಬೇರೆ ಬೇರೆ ಆಡಂಬರ ಮಾಡಿಕೊಂಡು ಪಟಾಕಿ ಸಿಡಿಸಿ ಬೇರೆ ರೀತಿಯಾಗ ಕಟ್ ಮಾಡೋಂಥ ವಾಡಿಕೆ ಸಮಾಜದಲ್ಲಿದೆ. ಆದರೆ ನನ್ನ ರಾಜಕೀಯ ಗುರುಗಳು, ನನ್ನ ಮಹದೇವಪುರ ಕ್ಷೇತ್ರದ ಜನಪ್ರಿಯ ನಾಯಕರು, ಮಾಜಿ ಸಚಿವರಾದ ಶ್ರೀ ಅರವಿಂದ ಲಿಂಬಾವಳಿಯವರ ಮಾರ್ಗದರ್ಶನದಲ್ಲಿ ಯಾರದೇ ಜನ್ಮದಿನ ಆದರೂ ಕೂಡ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಬೇಕು, ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರ ನಾಯಕರಿಂದ ಹಿಡಿದು ನಮ್ಮ ಪಕ್ಷದ ಮುಖಂಡರದ್ದಾಗಿರ್ಬೋದು, ನಮ್ಮದಾಗಿರ್ಬೋದು, ನಮ್ಮ ಕಾರ್ಯಕರ್ತರದ್ದಾಗಿರ್ಬೋದು, ಯಾರದೇ ಜನ್ಮದಿನ ಆಚರಣೆ ಮಾಡಿದ್ರೆ ನೀವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ, ಸೇವಾ ಕಾರ್ಯಕ್ರಮಗಳು ಮಾಡುವ ಮೂಲಕ ನಿಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಳ್ಬೇಕು ಅನ್ನೋ ಒಂದು ಆಶಯದಂತೆ ನಾವು ಪ್ರತಿ ವರ್ಷವೂ ವರ್ತೂರು ಗ್ರಾಮದಲ್ಲಿ ಸುಮಾರು ಬಡವರ್ಗದವರಿಗೆ, ಶಾಲಾ ಮಕ್ಕಳಿಗೆ, ಶಾಲಾ ಕಟ್ಟಡಗಳಿಗೆ ಈ ರೀತಿ ಯಾವುದೋ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಅಗತ್ಯ ಇರತಕ್ಕಂಥ ಎಲ್ಲ ರೀತಿಯ ಸೌಕರ್ಯಗಳನ್ನ ಒದಗಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ವಿಶೇಷ.
ದಿನಸಿ ಸಾಮಾನುಗಳಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು. ಪ್ರತಿ ವರ್ಷ ನನ್ನ ಜನ್ಮದಿನ ಆಗಿರ್ಬೋದು, ನನ್ನ ಧರ್ಮಪತ್ನಿಯಾದ ಜ್ಯೋತಿ ಅವರ ಜನ್ಮದಿನಕ್ಕೂ, ನಮ್ಮ ನಾಯಕರಾದ ಅರವಿಂದ್ ಲಿಂಬಾವಳಿ ಅವರ ಜನ್ಮದಿನಕ್ಕೂ ಸಹ ನಾವು ಇದೇ ರೀತಿ ಮಾಡ್ತೀವಿ. ಅದೇ ರೀತಿ ಈ ವರ್ಷ ಕೂಡ ನನ್ನ ಜನ್ಮದಿನದ ಪ್ರಯುಕ್ತ ನಾವು ಈ ಗ್ರಾಮದಲ್ಲಿ ವರ್ತೂರು ವಾರ್ಡಿನ ಇರ್ತಕ್ಕಂಥ ಸುಮಾರು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಯುವಕರಿಗೆ ವಿಶೇಷವಾಗಿ ಒಂದು 500 ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಯಾಕಂದರೆ ಹೆಲ್ಮೆಟ್ ಎಷ್ಟು ಮುಖ್ಯ ಇದೆ ಅಂತ ಹೇಳಿದ್ರೆ ಇವತ್ತಿನ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಅಪಘಾತಗಳ ಬಗ್ಗೆ ನಿಮಗೆಲ್ಲ ಅರಿವಿದೆ. ನಾವು ಅರಿವು ಮೂಡಿಸಬೇಕು. ಇದು ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಪ್ರದೇಶಕ್ಕೂ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶ. ಈ ಭಾಗದಲ್ಲಿ ಹೆಚ್ಚಿನ ರೀತಿಯಾದಂಥ ಅರಿವು ಇರ್ತಾರಲ್ಲ. ನಮ್ಮ ಯುವಕರು ಸುಮಾರು ಜನ ಹೆಲ್ಮೆಟ್ ಹಾಕದೆ ಓಡಾಡ್ತಾ ಇರಬೇಕಂತ ಅಪಘಾತಗಳಾಗಿ ಅವ್ರ ಪ್ರಾಣಕ್ಕೆ ಕುತ್ತು ಬರೋಂಥ ಸಂಗತಿಗಳು ನಾವು ದಿನನಿತ್ಯ ಪತ್ರಿಕೆಗಳು ನೋಡ್ತಾ ಇದ್ದೀವಿ. ಅವ್ರನ್ನ ಉಳಿಸೋಂಥ ರಕ್ಷಾ ಕವಚನ ಆಗಿರ್ತಕ್ಕಂಥ ಹೆಲ್ಮೆಟ್ನ ಕೊಡಬೇಕನ್ನೋ ದೃಷ್ಟಿಯಲ್ಲಿಟ್ಕೊಂಡು ಇವತ್ತು ಒಂದು ಸಾಂಕೇತಿಕವಾಗಿ ಮಾದರಿಯಾಗಿ ನಾವು ನಮ್ಮ ಕ್ಷೇತ್ರದ ನಾಯಕರಾದ ಅರವಿಂದ್ ಲಿಂಬಾವಳಿಯವರು ಮತ್ತು ಶಾಸಕರಾದ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಹೆಲ್ಮೆಟನ್ನು ವಿತರಣೆ ಮಾಡಿದ್ದೀವಿ. ಮುಂದೆ ಎಲ್ಲರೂ ಆ ರೀತಿ ಯಾವುದೇ ಸಮಾಜ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಅವ್ರ ಜನ್ಮದಿನಕ್ಕೆ ಮಾಡಬೇಕು. ಮತ್ತು ವಿಶೇಷವಾಗಿ ನನಗೆ ಇವತ್ತು ನಮ್ಮ ನಾಯಕರು ಅರವಿಂದ್ ಲಿಂಬಾವಳಿಯವರು ಮತ್ತು ನಮ್ಮ ಕ್ಷೇತ್ರದ ಮುಖಂಡರುಗಳು, ನಮ್ಮ ಹಿತೈಷಿ ಬಳಗದವರು, ನನ್ನ ಸ್ನೇಹಿತರು, ನನ್ನ ಬಂಧು ಬಳಗದವರು ಫೋನ್ ಮೂಲಕ, ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ ಎಲ್ಲರೂ ನನ್ನ ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೋರಿದ್ದೀರ. ನಿಮಗೆ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ನೀವು ನೀಡುತ್ತಿರುವ ಪ್ರೀತಿ, ವಿಶ್ವಾಸ, ಅಭಿಮಾನ ನನಗೆ ಸಮಾಜ ಸೇವೆ ಮಾಡಲು ಮತ್ತಷ್ಟು ಶಕ್ತಿಯನ್ನು ತುಂಬುತ್ತಾ ಇದ್ದೀರ. ಪ್ರತಿ ವರ್ಷವೂ ಈ ಒಂದು ಆಶೀರ್ವಾದ ನನಗೆ ಸದಾ ನಾನು ಬಯಸ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಂದು ಸನ್ಮಾನ್ಯ ಶ್ರೀಯುತ ವರ್ತೂರು BS ಶ್ರೀಧರಣ್ಣನವರು ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಒಂದು ಸಾಮಾಜಿಕ ಸೇವೆ ಮಾಡಬೇಕು ಅಂದ್ಬಿಟ್ಟು ನಿರಂತರವಾಗಿ ಸಾಮಾಜಿಕರು ಮತ್ತು ನಮ್ಮ ನಿರ್ಗತಿಕರಿಗೆ ಅವರು ಕೊರೋನಾ ಟೈಮಲ್ಲಂತೂ ತುಂಬ ಎಫೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಮಧುರಾನಗರ ಸೋರಣಶಿ ಗ್ರಾಮಗಳಲ್ಲಿ ನೀರಿನ ಕೊರತೆ ಇರೋದ್ರಿಂದ ಟ್ಯಾಂಕರ್ ಸಮೇತ ಹೊಡೆಸಿ ನೀರಿನ ಸಮಸ್ಯೆಗೆ ಅಲ್ಲಿ ಒಂದು ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಉನ್ನತ ಸ್ಥಾನ ಕೊಡಬೇಕು ಅಂತ ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಕೇಳ್ಕೊತಾ ಇದ್ದೀನಿ. BS ಶ್ರೀಧರಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗಾಗಲೇ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ BJP ಮುಖಂಡರು ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಯಾರಿಗೆ ಆಕ್ಸಿಡೆಂಟ್ ಆದರೂ ಅವ್ರ ಪ್ರಾಣಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ನಮ್ಮ ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶಿಯಲ್ಲಿ ಊಟ, ಅನ್ನದಾನ ಮತ್ತು ವ್ಯವಸ್ಥೆ ಮಾಡಿದ್ದಾರೆ. ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. BS ವರ್ತೂರು ಶ್ರೀಧರಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಸಮಾಜ ಸೇವೆ ಮಾಡ್ಕೊಂಡಿದ್ದಾರೆ. BJP ಮುಖಂಡರಾದವರು ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಅದು ಹೆಲ್ಮೆಟ್ ವಿತರಣೆ ಹೆಂಗೆ ಅಂದರೆ ಯಾರಾದ್ರೂ ಈಗ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಯಾರಿಗೂ ತೊಂದರೆ ಆಗಬಾರ್ದು ಒಂದು ಫ್ಯಾಮಿಲಿಗೆ ಅನ್ನೋ ಥರ ಹೆಲ್ಮೆಟ್ಗಳು ವಿತರಣೆ ಮಾಡಿದ್ದಾರೆ. ಆಮೇಲೆ ನಮ್ಮ ಸಾಹೇಬರಾದ ಅರವಿಂದ್ ಲಿಂಬಾವಳಿಜಿ ಅವರು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲರಿಗೂ ಅನ್ನದಾನ, ಆಮೇಲೆ ಹೆಲ್ಮೆಟ್ ಎಲ್ಲ ಕೊಟ್ಟಿದ್ದಾರೆ ತುಂಬ ಜನಕ್ಕೆ. ಅವರು ಯಾವಾಗಲೂ ಮುಂದಿನ ದಿನಗಳಲ್ಲಿ ದೊಡ್ಡ ಉನ್ನತ ಸ್ಥಾನಗಳಿಗೆ ಹೋಗಲಿ ಅಂತ ಕೋರುತ್ತಾ ಮತ್ತೊಮ್ಮೆ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿಜಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷವೂ ಸನ್ಮಾನ್ಯ ಶ್ರೀಧರ್ ಅವರು ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಅದೇ ರೀತಿ ಈ ವರ್ಷವೂ ಅದ್ಧೂರಿಯಾಗಿ ಆಚರಿಸುತ್ತಾ ಬಡಬಗ್ಗರಿಗೆ, ಕಾರ್ಯಕರ್ತರಿಗೆ ಹೆಲ್ಮೆಟನ್ನು ವಿತರಣೆ ಮಾಡಿದ್ದಾರೆ. ತದನಂತರ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಅರಾಜಕೀಯವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಬೇಕು ಹಾಗೂ ಮುಂದಿನ ಚುನಾವಣೆ BBMP ಆಕಾಂಕ್ಷಿಯಾಗಿದ್ದಾರೆ. ಅವರಿಗೆ ಸೀಟ್ ಕೊಟ್ಟು ಜನಗಳನ್ನು ಗೆಲ್ಲಿಸಿದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನಾನು 1999ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ ನಮ್ಮ ವರ್ತೂರಿನ BJP ಮುಖಂಡರಾದಂಥ ಶ್ರೀ BS ಶ್ರೀಧರ್ ಅವರು ಅನಂತರ ನಮ್ಮ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕ ರಾಜ್ಯದ OBC ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿ ಆನಂತರ ಮಹದೇವಪುರ ಕ್ಷೇತ್ರದ BJP ಮುಖಂಡರಾಗಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂದು ಅವರ ಜನ್ಮದಿನದ ಪ್ರಯುಕ್ತ ಏನು ನಮ್ಮ ಮಾಜಿ ಸಚಿವರಾದಂಥ ಶ್ರೀ ಸನ್ಮಾನ್ಯ ಅರವಿಂದ ಲಿಂಬಾವಳಿರವರು ತಿಳಿಸಿರುವಂತೆ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಜನರ ಸೇವೆಗಳನ್ನು ಮಾಡಬೇಕು. ಆಡಂಬರ ಇಲ್ದಿರ, ಕೇಕು ಅವು ಕಟ್ ಮಾಡ್ದಿರ, ಮೋಜು ಮಸ್ತಿ ಇಲ್ದಿರ, ಆಡಂಬರ ಮಾಡದೆ ಸೇವಾ ಕಾರ್ಯಕ್ರಮಗಳ ಮೂಲಕ ಜನಮನರ ಸೇವೆಯನ್ನು ಮಾಡಬೇಕಂತ ತಿಳಿಸಿರ್ತಾರೆ. ಅದರಂತೆ ಅವರು ಇಂದು ತಮ್ಮ ಜನ್ಮದಿನದ ಪ್ರಯುಕ್ತ ಬಡವರಿಗೆ ಹಾಗೂ
ಯುವಕರಿಗೆ ಹೆಲ್ಮೆಟ್ ವಿತರಣೆಯನ್ನು ಮಾಡಿದ್ದಾರೆ. ಏಕೆಂದರೆ ಹೆಲ್ಮೆಟ್ ಏನಕ್ಕೆ ವಿತರಣೆ ಮಾಡಿದ್ದಾರೆ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ಹೆಲ್ಮೆಟ್ಗಳಿಲ್ದಿರ ಆಕ್ಸಿಡೆಂಟ್ಗಳು ಅವು ಇವು ಆಗ್ತಾ ಇದೆ. ಆದ್ದರಿಂದ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಅವರು ಇವತ್ತು ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದರಂತೆ ಅವರ ನಿವಾಸದ ಬಳಿ ಇವತ್ತು ತುಂಬ ಸಡಗರದಿಂದ ಜನ್ಮದಿನ ನಡೀತಾ ಇದೆ. ಅದಕ್ಕೆ ನಮ್ಮ ಮಹದೇವಪುರ ಕ್ಷೇತ್ರದ ಹಲವಾರು ಮುಖಂಡರು ಈಗಾಗಲೇ ಬಂದು ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಹೋಗಿದ್ದಾರೆ. ಹಾಗೂ ಬಂದಂತಹ ಎಲ್ಲ ಅತಿಥಿಗಳಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಸಹ ಅರವಿಂದ್ ಲಿಂಬಾವಳಿ ಅವರ ಒಂದು ಮಾರ್ಗದರ್ಶನದಂತೆ ನಡೀತಾ ಇದೆ. ಏನು ಇವತ್ತು ವರ್ತೂರು BS ಶ್ರೀಧರ್ ಅವರ ಜನ್ಮದಿನದ ಪ್ರಯುಕ್ತ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಇನ್ನು ಮುಂದಿನ ದಿನಗಳಲ್ಲಿ ಜನರ ಸೇವೆ ಮಾಡಲು ಇನ್ನೂ ಹೆಚ್ಚಿನ ಆಶೀರ್ವಾದ ನೀಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಂತ. ಹೌದು, ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮುಖಂಡರು ಹಾಗೆಯೇ ಸಮಾಜ ಸೇವಕರು ಆಗಿರುವಂತಹ ವರ್ತೂರು ಶ್ರೀಧರ್ ಅವರ ಹುಟ್ಟುಹಬ್ಬದಂದು ಆಗಮಿಸಿದಂತಹ ಅವರ ಸ್ನೇಹಿತರು ಮತ್ತು ಅವರ ಕುಟುಂಬದವರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು. ಅವರ ಹೆಸರಿನಲ್ಲಿ ಹೆಲ್ಮೆಟ್ ಗಳನ್ನ ವಿತರಿಸಿ ಆ ಮುಖಾಂತರ ಅವರ ಹುಟ್ಟುಹಬ್ಬವನ್ನ ಒಂದು ಮಾದರಿಯಾದಂತಹ ಹುಟ್ಟುಹಬ್ಬವನ್ನಾಗಿ ಆಚರಿಸಿಕೊಂಡರು.